ನ್ಯೂಸ್ ಎಕ್ಸ್‌ಪ್ರೆಸ್ at 6 ಗೆ ಸ್ವಾಗತ. ನಾನು ಸುಕನ್ಯಾ. ಬೈ ಎಲೆಕ್ಷನ್ ನಲ್ಲಿ ಮುನಿರತ್ನ ಸೋಲಿಸೋದಕ್ಕೆ ಜೋಡೆತ್ತುಗಳ ಪಣ ತೊಟ್ಟಿದ್ದು ಹೇಗೆ? ನಶೆ ಕೇಸ್ನಲ್ಲಿ ಸಿಲುಕಿರೋ ಸಂಜನಾ ಬಡ್ಡಿ ವ್ಯವಹಾರ ಎಷ್ಟು? ಅನ್ಲಾಕ್ 5.0 ನಲ್ಲೂ ರಾಜ್ಯದಲ್ಲಿ ಸ್ಕೂಲ್ ಓಪನ್ ಆಗಲ್ಲ. ಯಾಕೆ? ರಾಹುಲ್ ಗಾಂಧಿ ಮೇಲೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಇವೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಅನ್ಲಾಕ್ ಮೂಲಕ ಶಾಲೆಗಳು ಓಪನ್ ಆಗ್ತವಾ? ರಾಜ್ಯದಲ್ಲಿ ಶಾಲೆಗಳನ್ನ ಓಪನ್ ಮಾಡಲ್ಲ ಅಂತ ಹೇಳಿದ್ಯಾರು? ಥಿಯೇಟರ್ ಓಪನ್ ಮಾಡೋಕೆ ಪ್ರದರ್ಶಕರು ಹಿಂದೇಟು ಹಾಕ್ತಾ ಇರೋದು ಯಾಕೆ? ಹೊಸ ಸಿನಿಮಾಗಳ ಬದಲು ಹಳೆ ಸಿನಿಮಾಗಳೇ ಥಿಯೇಟರ್ಗೆ ಲಗ್ಗೆ ಇಡ್ತವಾ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಬಂದಾಗಿದ್ದ ಶಾಲೆಗಳನ್ನ ತೆರೆಯಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಅನ್ಲಾಕ್ 5.0 ಪ್ರಕಾರ ಅಕ್ಟೋಬರ್ 15ರಂದು ಶಾಲೆಗಳು ಆರಂಭಿಸಬೇಕು. ಆದರೆ ರಾಜ್ಯ ಸರ್ಕಾರ ಕೇಂದ್ರದ ಸೂಚನೆಯಂತೆ ಶಾಲೆಗಳನ್ನ ಪ್ರಾರಂಭಿಸ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಮಕ್ಕಳ ಭವಿಷ್ಯವನ್ನ ರೂಪಿಸುವ ಕುರಿತು ಸರ್ಕಾರದ ನಿರ್ಧಾರ ಏನಾಗಿರಲಿದೆ ಅನ್ನೋದು ಮಕ್ಕಳ ಪೋಷಕರಿಗೆ ಚಿಂತೆಗೀಡು ಮಾಡಿದೆ. ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ತೆರೆಯಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ರೂ ಸಹ ಸಂಬಂಧಿಸಿದ ಶಿಕ್ಷಣ ಮಂಡಳಿ ಜತೆ ಚರ್ಚಿಸಿ ನಿರ್ಧರಿಸಲು ಸೂಚನೆ ನೀಡಲಾಗಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳೇ ಶಾಲೆ ಓಪನ್ ಬಗ್ಗೆ ನಿರ್ಧರಿಸಬೇಕು. ಶಾಲೆ ಓಪನ್ ಮಾಡಿದ್ರೂ ಆನ್ಲೈನ್ ಕ್ಲಾಸ್ ಸಹ ನಡೆಸಬಹುದು. ಪೋಷಕರ ಒಪ್ಪಿಗೆ ಇದ್ರೆ ಮಾತ್ರ ಮಕ್ಕಳನ್ನ ಶಾಲೆಗೆ ಕಳುಹಿಸಬಹುದು. ಶಾಲಾ ಹಾಜರಾತಿ ಯಾವುದೇ ಕಾರಣಕ್ಕೂ ಕಡ್ಡಾಯ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅನ್ಲಾಕ್ 5.0 ನಲ್ಲಿ ಶಾಲಾ ಕಾಲೇಜು ಆರಂಭಕ್ಕೆ ಅನುಮತಿ ಸಿಕ್ಕರೂ ಸಹ ರಾಜ್ಯದಲ್ಲಿ ಶಾಲಾ ಕಾಲೇಜು ಆರಂಭಿಸಲು ಧಾವತ್ತವಿಲ್ಲ ಅಂತ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ಶಾಲಾ ಕಾಲೇಜು ಆರಂಭಿಸುವ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ತೀರ್ಮಾನ ಮಾಡಿಲ್ಲ. ಈ ಹಿಂದೆ ನಾನು ನೀಡಿರುವ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡುವುದು ನಮ್ಮ ಉದ್ದೇಶ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಕೊರೋನಾ ಅಬ್ಬರವಿದ್ರೂ ಸಹ ಲಭ್ಯವಿರುವ ಮಾಹಿತಿ ಪ್ರಕಾರ ಶಾಲೆಗಳನ್ನ ಆರಂಭಿಸಬಹುದು ಅಂತ ಶಿಕ್ಷಣ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ತಜ್ಞ ನಿರಂಜನ್ ಆರಾಧ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಕೋವಿಡ್ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಶಾಲೆಗಳಲ್ಲಿ ಸೋಪ್, ಶುದ್ಧ ನೀರಿನ ವ್ಯವಸ್ಥೆ ಮಾಡಬೇಕು. ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಮಾಸ್ಕ್ ನೀಡಬೇಕು ಅಂತ ಹೇಳಿದ್ದಾರೆ. ಶಾಲೆಗಳು ಆರಂಭವಾದರೆ ಮಕ್ಕಳಿಗೆ ಬೆಳಗ್ಗೆ ಬಿಸಿ ಹಾಲು ವಿತರಣೆ ಮಾಡಬೇಕು. ಉಚಿತ ಕೋವಿಡ್ ಎಚ್ಚರಿಕಾ ಸಾಧನ ಪೂರೈಸಬೇಕು ಅಂತ ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಆಹಾರದ ಜೊತೆಗೆ ವಿಟಮಿನ್ ಮಾತ್ರೆಗಳನ್ನ ನೀಡಬೇಕು. ಜೊತೆಗೆ ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡ್ತಿರ್ಬೇಕು. ಸೋಂಕು ಕಂಡು ಬಂದಲ್ಲಿ ಚಿಕಿತ್ಸೆಗೆ ವೈದ್ಯರು ಇರಬೇಕು. ಎಸ್ಡಿಎಂಸಿ ತಾಲೂಕಿನ ಶಿಕ್ಷಣ ಅಧಿಕಾರಿ ನೋಡಿಕೊಳ್ಬೇಕು ಅಂತ ಸಲಹೆ ನೀಡಿದ್ದಾರೆ. ಕೇಂದ್ರ ಅನ್ಲಾಕ್ 5ರ ಮಾರ್ಗಸೂಚಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಿಗೂ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಕ್ರೀಡಾಪಟುಗಳು ತಮ್ಮ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ಕೊರೋನಾ ಸೋಂಕು ಇರೋರು ಈಜುಕೊಳಕ್ಕೆ ಬರಬೇಡಿ ಅಂತ ಕ್ರೀಡಾ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಎಲ್ಲರೂ ಸೂಕ್ತ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಲಾಕ್ಡೌನ್ ಹಾಗೂ ಡ್ರಗ್ಸ್ ಮಾಫಿಯಾ ನಂಟಿಗೆ ತತ್ತರಿಸಿದ್ದ ಸ್ಯಾಂಡಲ್ವುಡ್ಗೆ ಕೊಂಚ ಜೀವಕಳೆ ಬಂದಿದೆ. ಅನ್ಲಾಕ್ 5.0 ನಲ್ಲಿ ಥಿಯೇಟರ್ ಓಪನಿಂಗ್ಗೆ ಪರ್ಮಿಷನ್ ಸಿಕ್ಕಿದ್ದು ಗಾಂಧಿನಗರದಲ್ಲಿ ಸಿನಿಮಾ ಚಟುವಟಿಕೆ ಗರಿಗೆದರುತ್ತಿವೆ. ಕೊರೋನಾದಿಂದಾಗಿ 6 ತಿಂಗಳಿನಿಂದ ರದ್ದಾಗಿದ್ದ ಸಿನಿಮಾ ಪ್ರದರ್ಶನ ಅಕ್ಟೋಬರ್ 15ರಿಂದ ರಾಜ್ಯಾದ್ಯಂತ ಚಿತ್ರಮಂದಿರ ಓಪನ್ ಆಗಲಿದೆ. ಸಿನಿಮಾ ಥಿಯೇಟರ್ಗಳು ಓಪನ್ ಆದ್ರೂ ಕೂಡ ಕೆಲ ಷರತ್ತುಗಳನ್ನ ವಿಧಿಸಲಾಗಿದೆ. 1,000 ಆಸನಗಳಿದ್ರೆ 500 ಜನರಿಗೆ ಮಾತ್ರ ಅವಕಾಶ ಸಿಗಲಿದೆ. ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ಥಿಯೇಟರ್ ಓಪನ್ಗೆ ಅನುಮತಿ ನೀಡಲಾಗಿದೆ. ಆದರೆ 50% ಪ್ರೇಕ್ಷಕರಿಂದ ದೊಡ್ಡ ಚಿತ್ರಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಹೇಳಿದ್ರು. ಅಕ್ಟೋಬರ್ 15ರಿಂದ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವಿದ್ರೂ ಸಹ ಮೊದಲು ಹಳೆ ಸಿನಿಮಾಗಳನ್ನ ಪ್ರದರ್ಶನ ಮಾಡಲು ಚಿತ್ರ ಪ್ರದರ್ಶಕರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪ್ರದರ್ಶಕರ ಸಂಘದ ಅಧ್ಯಕ್ಷ ಕೆವಿ ಚಂದ್ರಶೇಖರ್, ಅಕ್ಟೋಬರ್ 15ರಿಂದ ಅವಕಾಶ ಸಿಕ್ಕರೂ ನವೆಂಬರ್ನಿಂದ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗಬಹುದು. ಹೀಗಾಗಿ ಮೊದಲು ಹಳೆಯ ಹಿಟ್ ಸಿನಿಮಾಗಳನ್ನ ಪ್ರದರ್ಶಿಸಲು ಪ್ಲಾನ್ ಮಾಡಲಾಗ್ತಿದೆ ಅಂತ ಹೇಳಿದ್ರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆದ್ದು ಬೀಗೋದಿಕ್ಕೆ ಪಣ ತೊಟ್ಟಿದ್ದವರು ಯಾರು? ಮುನಿರತ್ನಗೆ ಸೋಲಿನ ರುಚಿ ತೋರಿಸೋದಕ್ಕೆ ಜೋಡೆತ್ತುಗಳು ಒಗ್ಗೂಡಲಿವೆಯಾ? ಎಚ್ಡಿಕೆ ಮತ್ತು ನಿಖಿಲ್ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಹೆಚ್ಚಾಗೋದಕ್ಕೆ ಕಾರಣ ಆಗಿದ್ದೇನು? ನೋಡೋಣ ಕೊರೋನಾ ಹಾಟ್ಸ್ಪಾಟ್ನಲ್ಲಿ.
ನಗರ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಮಣಿಸಲು ಹಳೆ ದೋಸ್ತಿಗಳು ಒಂದಾಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕೇಸರಿ ಪಡೆ ವಿರುದ್ಧ ಮತ್ತೆ ಜೋಡೆತ್ತು ಫೈಟ್ ಮಾಡೋ ಸಾಧ್ಯತೆ ಇದ್ದು, ಆರ್ಆರ್ ನಗರದಲ್ಲಿ ಮುನಿರತ್ನ ಮಣಿಸಲು ಎಚ್ಡಿಕೆ ಮತ್ತು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಂತೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಿಗೆ ಟಾರ್ಗೆಟ್ ಮುನಿರತ್ನ ಆಗಿದ್ದು, ಸೋಲಿನ ರುಚಿ ತೋರಿಸಲು ರಣತಂತ್ರ ರೂಪಿಸಲಾಗುತ್ತಿದೆ. ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಿದ್ದಂತೆಯೇ ಅಭ್ಯರ್ಥಿ ಆಯ್ಕೆ ಬಗ್ಗೆ ಒತ್ತಡ ಹೆಚ್ಚಾಗಿದೆ. ಬಿಜೆಪಿ ಸೇರಿರೋ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜೆಡಿಎಸ್ ಕೈಜೋಡಿಸಲೇಬೇಕಿದೆ. ಹೀಗಾಗಿ ಕುಮಾರಸ್ವಾಮಿ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸುವಂತೆ ಒತ್ತಡ ಹಾಕಲಾಗ್ತಿದೆ. ಉಭಯ ಪಕ್ಷಗಳು ಒಮ್ಮತದ ಅಭ್ಯರ್ಥಿ ಹಾಕಿದ್ರೆ ಮುನಿರತ್ನ ಸೋಲು ಖಚಿತ ಅನ್ನೋದು ಆರ್ಆರ್ ನಗರ ಕಾಂಗ್ರೆಸ್ ನಾಯಕರ ನಿಲುವಾಗಿದೆ. ಜೆಡಿಎಸ್ ಜೊತೆ ಮೈತ್ರಿ ಇಲ್ಲವೆಂದು ಕಾಂಗ್ರೆಸ್ ನಾಯಕರು ಹೇಳಿದ್ದು, ಇದಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈತ್ರಿ ಪ್ರಸ್ತಾಪವನ್ನ ಮುಂದಿಟ್ಟಿರುವವರು ಯಾರು? ಕಾಂಗ್ರೆಸ್ನವರೇ ದೇವೇಗೌಡರ ಮನೆ ಬಾಗಿಲಿಗೆ ಬಂದಿದ್ರು. ನಾವು ಯಾರು ಕೂಡ ಕಾಂಗ್ರೆಸ್ ಬಾಗಿಲಿಗೆ ಹೋಗಿಲ್ಲ ಅಂತ ಟ್ವೀಟ್ ಮಾಡಿರುವ ಎಚ್ಡಿಕೆ ಕಾಂಗ್ರೆಸ್ ಮೈತ್ರಿಗೆ ಯೋಗ್ಯವಾದ ಪಕ್ಷವಲ್ಲ ಅಂತ ಕೆಂಡಕಾರಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮುನಿರತ್ನಗೆ ಬಿಜೆಪಿ ಟಿಕೆಟ್ ನೀಡಬೇಕೆಂದು ವಲಸಿಗರು ಲಾಬಿ ನಡೆಸುತ್ತಿದ್ದಾರೆ. ಈಗಾಗಲೇ ಸಿಎಂ ಬಿಎಸ್ವೈ ಬಳಿ ಈ ಬಗ್ಗೆ ವಲಸಿಗರು ಒತ್ತಡ ಹೇರ್ತಿದ್ದಾರೆ. ಪಕ್ಷ ಸೇರ್ಪಡೆ ವೇಳೆ ಮಾತು ಕೊಟ್ಟಂತೆ ಟಿಕೆಟ್ ನೀಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ವರಿಷ್ಠರಿಗೆ ಮನವರಿಕೆ ಮಾಡುತ್ತೇನೆ ಎಂದು ಸಿಎಂ ಬಿಎಸ್ವೈ ಭರವಸೆ ನೀಡಿದ್ದಾರಂತೆ. ಟಿಕೆಟ್ ನಿರಾಕರಿಸಿದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಅನ್ನೋದು ಸಿಎಂಗೂ ಅರಿವಾಗಿದ್ಯಂತೆ. ಆರ್ಆರ್ ನಗರ ಉಪಚುನಾವಣೆ ಕದನ ಕುತೂಹಲ ಮೂಡಿಸಿದೆ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ಶಿರಾ ಮತ್ತು ಆರ್ಆರ್ ನಗರ ಕ್ಷೇತ್ರಗಳ ಆಕಾಂಕ್ಷಿಗಳ ಪಟ್ಟಿಯನ್ನ ರವಾನಿಸುವ ಸಾಧ್ಯತೆ ಇದೆ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಮುನಿರತ್ನ ಮತ್ತು ತುಳಸಿ ಮುನಿರಾಜು ನಡುವೆ ಫೈಟ್ ನಡೆದಿದ್ರೆ, ಶಿರಾ ಕ್ಷೇತ್ರದಲ್ಲಿ 4 ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಅಂತಿಮ ನಿರ್ಧಾರದ ಬಳಿಕ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿಗೆ ರವಾನೆ ಸಾಧ್ಯತೆ ಇದೆ. ನವೆಂಬರ್ 3ರಂದು ಆರ್ಆರ್ ನಗರ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತಿದ್ದು, ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಸಂಬಂಧಿಸಿದಂತೆ ಎಚ್ಡಿಕೆ ನಿವಾಸದಲ್ಲಿ ಚರ್ಚೆ ನಡೆಯಿತು. ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಜೆಡಿಎಸ್ ಮುಖಂಡರ ಜತೆ ಎಚ್ಡಿ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದು, ಪ್ರಬಲ ಒಕ್ಕಲಿಗ ನಾಯಕನಿಗೆ ಟಿಕೆಟ್ ನೀಡಲು ವರಿಷ್ಠರು ಒಲವು ತೋರಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಅನ್ನೋದು ಕುತೂಹಲ ಮೂಡಿಸಿದೆ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ಳಲು ಮುನಿರತ್ನ ಸಹ ಕಾರಣರಾಗಿದ್ದಾರೆ. ಹೀಗಾಗಿ ಈ ಬಾರಿ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನರನ್ನ ಸೋಲಿಸೋದೇ ನಮ್ಮ ಉದ್ದೇಶವಾಗಿದೆ. ಆದರೆ ಮುನಿರತ್ನ ಈ ಬಾರಿ ಗೆಲ್ಲಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇದು ಜೆಡಿಎಸ್ ಕಾರ್ಯಕರ್ತರಿಗೆ ತುಂಬಾ ನೋವುಂಟು ಮಾಡಿದೆ ಅಂತ ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ ಹೇಳಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಮುನಿರತ್ನರನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಬ್ಬರು ಸೇರಿ ಸೋಲಿಸಬೇಕಾಗಿದೆ. ಕಾರ್ಯಕರ್ತರ ನೋವು ಏನು ಅನ್ನೋದು ಕುಮಾರಸ್ವಾಮಿಗೂ ಗೊತ್ತಿದೆ ಅಂತ ಜೆಡಿಎಸ್ ನಾಯಕ ಹನುಮಂತರಾಯಪ್ಪ ಹೇಳಿದ್ದಾರೆ. ನನ್ನ ಹಾಗೂ ಡಿಕೆ ಶಿವಕುಮಾರ್ ಅವರದ್ದು ಅತ್ಯಂತ ಗಟ್ಟಿಯಾದ ಸಂಬಂಧವಾಗಿತ್ತು. ಮುನಿರತ್ನ ಅವರನ್ನ ಸೋಲಿಸಬೇಕು, ಇದಕ್ಕಾಗಿ ಒಮ್ಮತದ ಅಭ್ಯರ್ಥಿ ಹಾಕಬೇಕು ಅಂತ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ರು. ಬೈ ಎಲೆಕ್ಷನ್ ಕಾವು ಹೆಚ್ಚಾಗ್ತಿದ್ದಂತೆ ಅಭ್ಯರ್ಥಿಗಳಾಗಲು ಹಲವರು ತುದಿಗಾಲಲ್ಲಿ ನಿಂತಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಿಂದ ಟಿಕೆಟ್ ನಿರೀಕ್ಷೆಯಲ್ಲಿರುವ ಡಿಕೆ ರವಿ ಪತ್ನಿ ಕುಸುಮಾ ಇಂದು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ರು. ಬೆಂಗಳೂರಿನ ವಿಜಯನಗರದಲ್ಲಿರುವ ಶಾಖಾ ಮಠಕ್ಕೆ ಭೇಟಿ ನೀಡಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಪಡೆದ್ರು. ನಶೆ ಕೇಸ್ನಲ್ಲಿ ಸಿಲುಕಿರೋ ನಟಿ ಸಂಜನಾ ಬಡ್ಡಿ ವ್ಯವಹಾರ ಕೇಳಿ ಶಾಕ್ ಆಗಿದ್ದಕ್ಕೆ ಆಫೀಸರ್ಸ್ ಗಂಡ ಹೆಂಡತಿ ಬಿಡೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಸಾಲ ಕೊಟ್ಟಿದ್ದಾರೆ ಗೊತ್ತಾ? ನಟಿ ಅನುಶ್ರೀಯಿಂದಾಗಿ ಯಾವೆಲ್ಲ ಸೀರಿಯಲ್ ಸ್ಟಾರ್ಸ್ಗೆ ಕುತ್ತು ಬರಲಿದೆ ನೋಡೋಣ ಡ್ರಗ್ಸ್ ದುನಿಯಾ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಜನಾಗೆ ಒಂದಾದ ಮೇಲೊಂದರಂತೆ ಕಂಟಕಗಳು ಎದುರಾಗ್ತಿವೆ. ಸಂಜನಾ ಗಲ್ರಾನಿಯ ಆರ್ಥಿಕ ವ್ಯವಹಾರದ ಮೇಲೆ ಇಡಿ ಕಣ್ಣಿಟ್ಟಿದೆ. ಡ್ರಗ್ಸ್ ಕೇಸ್ನಲ್ಲಿ ಉಪ್ಪಿನಕಾಯಿ ಬೆಡಗಿ ಅಂದರಾಗ್ತಿದ್ದಂತೆ ಸಂಜನಾ ವ್ಯವಹಾರದ ಮಾಹಿತಿ ಕೋರಿ ಐಟಿಗೆ ಇಡಿ ಪತ್ರ ಬರೆದಿದೆ. 10 ವರ್ಷಗಳ ಆರ್ಥಿಕ ವಹಿವಾಟಿನ ಮಾಹಿತಿಯನ್ನ ಕೇಳಲಾಗಿದೆ.
ನಟಿ ಸಂಜನಾ 11 ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದು ಸಿಸಿಬಿ ತನಿಖೆ ವೇಳೆ ಬಯಲಾಗಿದೆ. ಸಂಜನಾಳಿಂದ ಕೆಲವು ಖಾತೆಗಳಿಗೆ ಹಣ ಜಮೆ ಮಾಡಲಾಗಿದೆ. ಕೆಲವು ಖಾತೆಗೆ ಸಂಜನಾ ಅಕೌಂಟ್ನಿಂದ ಹಣ ವರ್ಗಾವಣೆಯಾಗಿದೆ. ಹೀಗಾಗಿ ನಟಿ ಸಂಜನಾ ಹಣ ಹೂಡಿಕೆ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ. ವಿಚಾರಣೆಯ ವೇಳೆ ಐಎಂಎನಲ್ಲಿ ಹೂಡಿಕೆ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಈ ಎಲ್ಲಾ ಮಾಹಿತಿಗಳನ್ನ ಕೇಳಿ ಐಟಿಗೆ ಇಡಿ ಪತ್ರ ಬರೆದಿದೆ. ನಶೆ ಕೇಸ್ನಲ್ಲಿ ಲಾಕ್ ಆಗಿರೋ ಸಂಜನಾ ಬಡ್ಡಿ ವ್ಯವಹಾರಗಳನ್ನ ಮಾಡ್ತಿದ್ದದ್ದು ಬಯಲಾಗ್ತಿದೆ. ಪ್ರತಿಷ್ಠಿತ ಉದ್ಯಮಗಳಿಗೆ ಕೋಟಿ ಕೋಟಿ ರೂಪಾಯಿಗಳನ್ನ ಸಾಲವಾಗಿ ನೀಡಿ ಬಡ್ಡಿ ಪಡೆಯುತ್ತಿದ್ರಂತೆ. ಇಲ್ಲಿ ತನಕ 20ಕ್ಕೂ ಹೆಚ್ಚು ಮಂದಿಗೆ ಸಂಜನಾ ಸಾಲ ನೀಡಿದ್ದು, ಸಿಸಿಬಿ ದಾಳಿ ವೇಳೆ 10 ಚೆಕ್ಗಳು ಸಿಕ್ಕಿದ್ವು. ಅದರ ಬಗ್ಗೆ ಇಡಿ ಅಧಿಕಾರಿಗಳು ಪ್ರಶ್ನಿಸಿದಾಗ ಬಡ್ಡಿ ವ್ಯವಹಾರದ ಬಗ್ಗೆ ಸಂಜನಾ ಬಾಯ್ಬಿಟ್ಟಿದ್ದಾರೆ. ಬೆಂಗಳೂರಿನ ಕೆಲ ಪ್ರತಿಷ್ಠಿತ ಮಾಲ್ ಮಾಲೀಕರಿಗೆ ಕೋಟಿ ಲೆಕ್ಕದಲ್ಲಿ ಸಾಲ ಕೊಟ್ಟಿದ್ದ ನಟಿ ಸಂಜನಾ ವಸೂಲಿ ವಿಚಾರ ಕೇಳಿ ಸಿಸಿಬಿ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ. ಸಾಲ ವಸೂಲಿಗೆ 4ರನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದ ಗಲ್ರಾನಿ ಹಣ ನೀಡದ ಶಾಪಿಂಗ್ ಮಾಲ್ ಮಾಲೀಕರ ಕಾರ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ರಂತೆ. ಲಕ್ಷಾಂತರ ಬೆಲೆ ಬಾಳುವ ಕಾರ್ಗಳನ್ನ ಎತ್ತಾಕೊಂಡು ಹೋಗ್ತಿದ್ರಂತೆ. ತನ್ನ ಬಡ್ಡಿ ವ್ಯವಹಾರದ ಕುರಿತು ಖುದ್ದು ಇಡಿ ಮುಂದೆ ಸಂಜನಾ ಬಾಯ್ಬಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ನಶೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದ್ದು, ಮಾಜಿ ಸಚಿವರೊಬ್ಬರ ಪುತ್ರನಿಗೂ ಲಿಂಕ್ ಇರೋದು ಬಯಲಾಗಿದೆ. ಕೇರಳದ ಮಾಜಿ ಸಚಿವ ಕೊಡಿಯೇರಿ ಬಾಲಕೃಷ್ಣನ್ ಪುತ್ರ ಬಿನೀಶ್ ಕೊಡಿಯೇರಿಗೆ ಸಮನ್ಸ್ ನೀಡಲು ಎನ್ಸಿಬಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ರೆಸ್ಟೋರೆಂಟ್ ತೆರೆಯಲು ಅನೂಪ್ಗೆ ಬಿನೀಶ್ ಹಣ ನೀಡಿದ್ದ. ಬೆಂಗಳೂರಲ್ಲಿ ಅನೂಪನ್ನ ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ದು, 2015ರಿಂದ ಡ್ರಗ್ಸ್ ಡೀಲಿಂಗ್ ಮಾಡ್ತಿರೋದಾಗಿ ಹೇಳಿದ್ದಾರೆ. ಟಿಕಂ ಆಂಕರ್ ಅನುಶ್ರೀಗೆ ಮಾದಕ ಲೋಕದ ನಂಟೆ ಮುಳುವಾಗ್ತಿದೆ. ಡ್ರಗ್ಸ್ ಜಾಲದ ಇಂಚಿಂಚು ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕ್ತಿದ್ದು, ಅನುಶ್ರೀ ಕೇಸ್ನಲ್ಲಿ ಡ್ಯಾನ್ಸರ್ ಕೊರಿಯೋಗ್ರಾಫರ್ ಅರೆಸ್ಟ್ ಆಗಿದ್ದು, ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಕೊರಿಯೋಗ್ರಾಫರ್ ಹೇಳಿಕೆಯೇ ಆಂಕರ್ ಅನುಶ್ರೀಗೆ ಮುಳುವಾಗುವ ಸಾಧ್ಯತೆ ಇದೆ. ಅನುಶ್ರೀ ಮಾದಕ ನಂಟಿನ ಬಗ್ಗೆ ಬಾಯ್ಬಿಟ್ಟಿರುವ ಆರೋಪಿ ಕೊರಿಯೋಗ್ರಾಫರ್ ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಸ್ಯಾಮ್ ಫೆರ್ನಾಂಡಿಸ್ ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದು, ವಿಚಾರಣೆ ವೇಳೆ ಅನುಶ್ರೀ ತಮ್ಮ ಜತೆ ಬೇರೆ ನಟ ನಟಿಯರನ್ನು ಕರೆತರ್ತಿದ್ರು. ವಿಶೇಷವಾಗಿ ಕಿರುತೆರೆಯ ಸ್ಟಾರ್ಗಳನ್ನ ಕರೆದುಕೊಂಡು ಬರ್ತಿದ್ರು ಅಂತ ಹೇಳಿದ್ದಾನೆ. ಕೊರಿಯೋಗ್ರಾಫರ್ ಕಿಶೋರ್ ಶೆಟ್ಟಿ ಬಂಧನವಾಗ್ತಿದ್ದಂತೆ ಆತನನ್ನ ಡ್ರಗ್ಸ್ ಕೇಸ್ನಿಂದ ಕೈಬಿಡುವಂತೆ ಶಾಸಕರಿಂದ ಲಾಬಿ ನಡೆಸಲಾಗಿತ್ತಂತೆ. ಡ್ರಗ್ಸ್ ಕೇಸ್ನಿಂದ ಕೈಬಿಡುವಂತೆ ಕರಾವಳಿ ಶಾಸಕ ಒತ್ತಡ ಹೇರಿದ್ರಂತೆ. ಅಂದು ಶಾಸಕನ ಒತ್ತಡ ಸಫಲ ಆಗಿದ್ರೆ ಅನುಶ್ರೀ ಸೇರಿದಂತೆ ಎಲ್ಲರೂ ಬಚಾವಾಗುವ ಸಾಧ್ಯತೆ ಇದೆ. ಆ ಕರಾವಳಿ ಶಾಸಕನಿಗೆ ಆಪ್ತನಾಗಿರುವ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಯೇ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯ ಕಿಂಗ್ ಪಿನ್ ಆಗಿದ್ದಂತೆ. ಆರ್ಆರ್ ನಗರ ಕ್ಷೇತ್ರದ ಬೈ ಎಲೆಕ್ಷನ್ ಪ್ರತಿಷ್ಠೆಯಲ್ಲ ಅಂತ ಹೇಳಿದ್ಯಾರು? ರಾಜ್ಯ ಸರ್ಕಾರದಲ್ಲಿ ನಿಜಕ್ಕೂ ವರ್ಗಾವಣೆ ದಂಧೆ ನಡೀತಾ ಇದೆಯಾ? ಮಹಾಮಳೆಯಿಂದಾಗಿ ಯಾವೆಲ್ಲ ಗ್ರಾಮಗಳು ಜಲಾವೃತಗೊಂಡಿವೆ ಗೊತ್ತಾ? ಇಂಥ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಪ್ರತಿಷ್ಠಿತ ಉಪಚುನಾವಣೆಯಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಈ ಮೊದಲು ನಾವೇ ಗೆದ್ದಿದ್ದೇವೆ. ಆ ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲುವುದಕ್ಕೆ ಪ್ರಯತ್ನಿಸುತ್ತೇವೆ. ಶಿರಾದಲ್ಲಿ ನಮ್ಮ ಆಂತರಿಕ ಸಮಸ್ಯೆಯಿಂದ ಸೋತಿದ್ದೇವೆ. ಈಗ ನಮಗೆ ಶಿರಾದಲ್ಲಿ ಗೆಲ್ಲಲು ಬಹಳಷ್ಟು ಅವಕಾಶವಿದೆ ಅಂತ ಬೆಳಗಾವಿಯಲ್ಲಿ ಸತೀಶ್ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಮಾಜಿ ಸಚಿವ ಸಾರಾ ಮಹೇಶ್ ಗುಡುಗಿದ್ದಾರೆ. ಮುಜರಾಯಿ ಇಲಾಖೆ ಆಯುಕ್ತರಾಗಿದ್ದಾಗ ಬೇರೆ ರಾಜ್ಯದವರಿಗೆ ಟೆಂಡರ್ ನೀಡಿದ್ದಾರೆ. ತಿರುಮಲದಲ್ಲಿ 200 ಕೋಟಿ ರೂಪಾಯಿ ಮೊತ್ತದ ವಸತಿ ಕಲ್ಯಾಣ ಮಂಟಪದ ಹೊಣೆಯನ್ನ ಖಾಸಗಿ ಆರ್ಕಿಟೆಕ್ಟ್ ಕಂಪನಿಗೆ ನೀಡಿದ್ದಾರೆ. ಇದಕ್ಕಾಗಿ 10 ಕೋಟಿ ಹಣ ಗಿಫ್ಟ್ ಆಗಿ ಪಡೆದಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಡಿಸಿ ಉತ್ತರಿಸಬೇಕು ಅಂತ ಸಾರಾ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಮಾಸ್ಕ್ ಹಾಕದವರಿಗೆ 1,000 ರೂಪಾಯಿವರೆಗೂ ದಂಡ ವಿಧಿಸಲಾಗಿದೆ. ನಗರದ ಪೇಟೆ ಬೀದಿ ತರಕಾರಿ ಮಾರುಕಟ್ಟೆ ಸೇರಿ ವಿವಿಧೆಡೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಮಾಸ್ಕ್ ಧರಿಸದೆ ಓಡಾಡುತ್ತಿದ್ದ ಜನರಿಗೆ ಫೈನ್ ಹಾಕಿ ಮಾಸ್ಕ್ ಹಾಕುವಂತೆ ಸೂಚಿಸಿದ್ದಾರೆ. ಜನರ ನಿರ್ಲಕ್ಷ್ಯ ಮುಂದುವರಿದರೆ ಮತ್ತಷ್ಟು ದಂಡ ಬೀಳುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೆಯುತ್ತಿದೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಾರಾ ಮಹೇಶ್, 1 ವರ್ಷದ ವರ್ಗಾವಣೆಗೆ ಇನ್ಸ್ಪೆಕ್ಟರ್ ಬಳಿ 20 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ. ಎಲ್ಲಾ ವರ್ಗಾವಣೆಯು ದುಡ್ಡಿನಿಂದಲೇ ಆಗ್ತಿದೆ ಅಂತ ಆರೋಪಿಸಿದ್ರು. ವರ್ಗಾವಣೆ ದಂಧೆ ಈ ಸರ್ಕಾರದ ಅತಿದೊಡ್ಡ ದಂಧೆಯಾಗಿತ್ತು. ಇದಕ್ಕೆ ಮೈಸೂರಲ್ಲಿ ಪೊಲೀಸರ ವರ್ಗಾವಣೆ ಆಗ್ತಿರೋದೇ ಸಾಕ್ಷಿ ಅಂತ ಹೇಳಿದ್ರು.
ಆನಂದನಗರದಲ್ಲಿ ದುಷ್ಕರ್ಮಿಗಳು ಗ್ರಿಲ್ ಮುರಿದು ಅಂಗಡಿಯೊಂದಕ್ಕೆ ಕನ್ನ ಹಾಕಿದ್ದಾರೆ. ಬೃಂದಾವನ ಟ್ರೇಡರ್ಸ್ಗೆ ಕನ್ನ ಹಾಕಿರೋ ಖದೀಮರು ಅಂಗಡಿಯಲ್ಲಿದ್ದ ಬೆಲೆಬಾಳೋ ವಸ್ತುಗಳನ್ನ ದೋಚಿದ್ದಾರೆ. ಅಲ್ಲದೆ ಗಲ್ಲದಲ್ಲಿದ್ದ ನಗದು ದೋಚಿ ಪರಾರಿಯಾಗಿದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಯಚೂರು ತಾಲೂಕಿನ ಪುಚ್ಚಲದಿನ್ನಿ ಸಮೀಪದಲ್ಲಿ ಎತ್ತಿನ ಬಂಡಿಯೊಂದು ನೀರು ಪಾಲಾಗಿದೆ. ಸೇತುವೆ ಮೇಲೆ ಹಳ್ಳ ದಾಟುವಾಗ ನೀರಿನ ಸೆಳೆತಕ್ಕೆ ಸಿಲುಕಿ ಬಂಡಿ ಕೆಲ ದೂರ ಕೊಚ್ಚಿ ಹೋಗಿದೆ. ಬಳಿಕ ಮುಳುಗಿದ ಬಂಡಿಯಲ್ಲಿದ್ದ 4 ಅಪಾಯದಿಂದ ಪಾರಾಗಿದ್ದಾರೆ. ಎತ್ತುಗಳು ಕೂಡ ಈಜಿ ದಡ ಸೇರಿದ್ದು ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿದೆ. ಹರಿಯುವ ಹಳ್ಳದಲ್ಲಿ ಇಂತಹ ಸಾಹಸ ಬೇಕಾ ಅಂತ ಮಾತನಾಡ್ಕೊಳ್ತಿದ್ದಾರೆ. ನೆಲಮಂಗಲ ತಾಲೂಕಿನ ರೈಲ್ವೆ ಗೊಲ್ಲಹಳ್ಳಿ ಬಳಿ ರಸ್ತೆಯಲ್ಲಿ ಲಾರಿಯೊಂದು ಸಿಲುಕಿ ಸವಾರರು ಪರದಾಡುವಂತಾಗಿತ್ತು. ಡಾಂಬರ್ ಕಾಣದ ರಾಜ್ಯ ಹೆದ್ದಾರಿ ರಸ್ತೆ ಕೆಸರುಗದ್ದೆಯಂತಾಗಿದ್ದು ಲಾರಿ ಸಿಲುಕಿತ್ತು. ಹೀಗಾಗಿ ಸವಾರರು ಮುಂದೆ ಹೋಗಲಾರದೆ ಪೇಚಾಡಿದ್ರು. ರೈಲ್ವೆ ಗೊಲ್ಲಹಳ್ಳಿಯಿಂದ ಬೆಂಗಳೂರು ಕಡೆ ತೆರಳಲು ಸವಾರರು ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಗದಗ ಜಿಲ್ಲೆ ಗಜೇಂದ್ರಗಡದ ಹೊರವಲಯದಲ್ಲಿದ್ದ ಹೆದ್ದಾರಿ ತಡೆದು ಕರವೇ ಕಾರ್ಯಕರ್ತರು ಧರಣಿ ನಡೆಸಿದ್ದಾರೆ. ಗದಗ ಗಜೇಂದ್ರಗಡ ರಾಜ್ಯ ಹೆದ್ದಾರಿ ಹದಗೆಟ್ಟಿದ್ದು ದುರಸ್ತಿಗೆ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ 1 ಗಂಟೆ ಕಾಲ ಹೆದ್ದಾರಿ ತಡೆದಿದ್ದಾರೆ. ಈ ವೇಳೆ ಸಂಚಾರ ಅಸ್ತವ್ಯಸ್ತವಾಗಿ ಪ್ರಯಾಣಿಕರು ಪರದಾಡಿದ್ರು. ಲಾಕ್ಡೌನ್ ಮುಗಿದ ಬಳಿಕ ಬೆಂಗಳೂರು ಬಿಟ್ಟು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೈಸೂರಿಗೆ ಆಗಮಿಸಿದ್ರು. ಮೃಗಾಲಯಕ್ಕೆ ಭೇಟಿ ನೀಡಿ ಮಾತನಾಡಿದ ಶಿವಣ್ಣ, 6 ತಿಂಗಳ ನಂತರ ಮೈಸೂರಿಗೆ ಬಂದಿದ್ದೇನೆ. ಪ್ರಾಣಿಗಳನ್ನ ನೋಡಿದ ತಕ್ಷಣ ಎಂಪಿ ಶಂಕರ್ ನೆನಪಾದ್ರು. ಅಪ್ಪಾಜಿ ಜೊತೆಗಿನ ಅವರ ಸಿನಿಮಾಗಳು ನೆನಪಾಯ್ತು. ಮೃಗಾಲಯಕ್ಕೆ ಭೇಟಿ ಕೊಟ್ಟಿದ್ದು ಖುಷಿ ಆಯ್ತು ಅಂತ ಹೇಳಿದ್ರು. ಹತ್ರಾಸ್ ಅತ್ಯಾಚಾರ ಮತ್ತು ಕೊಲೆ ಕೇಸ್ನಲ್ಲಿ ರಾಜಕೀಯ ದಳ್ಳೂರಿ ಹೆಚ್ಚಾಗಿದ್ಯಾಕೆ? ಸಂತ್ರಸ್ತೆಯ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋದ ರಾಹುಲ್ ಕೆಳಗೆ ಬಿದ್ದಿದ್ದೇಕೆ? ರಾಹುಲ್ ಮತ್ತು ಪ್ರಿಯಾಂಕರನ್ನ ಅರ್ಧದಲ್ಲೇ ಪೊಲೀಸರು ತಡೆದು ಕರೆದೊಯ್ದಿದ್ದು ಎಲ್ಲಿಗೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ 19 ವರ್ಷದ ಯುವತಿ ಮೇಲಿನ ಗ್ಯಾಂಗ್ ರೇಪ್ ಮತ್ತು ಕೊಲೆ ಪ್ರಕರಣಕ್ಕೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು 3 ಸದಸ್ಯರ ಎಸ್ಐಟಿ ತಂಡದಿಂದ ತನಿಖೆ ಶುರುವಾಗಿದೆ. ಎಸ್ಐಟಿ ತಂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಘಟನೆಯ ಸಂಪೂರ್ಣ ವಿವರವನ್ನ ಕಲೆ ಹಾಕಿದ್ದಾರೆ. ಇನ್ನು ಸಂತ್ರಸ್ತೆಯ ಅಂತ್ಯಕ್ರಿಯೆಯನ್ನ ಪೊಲೀಸರೇ ನೆರವೇರಿಸಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ದಲಿತ ಯುವತಿ ಮೇಲೆ ಗ್ಯಾಂಗ್ ರೇಪ್ ಕೊಲೆ ಪ್ರಕರಣವನ್ನ ಖಂಡಿಸಿ ಉತ್ತರ ಪ್ರದೇಶದ ಹತ್ರಾಸ್ಗೆ ಕೈ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ತೆರಳಿದ್ರು. ದೆಹಲಿಯಿಂದ ಉತ್ತರ ಪ್ರದೇಶದ ಹತ್ರಾಸ್ಗೆ ತೆರಳುವ ವೇಳೆ ಇಬ್ಬರನ್ನು ಪೊಲೀಸರು ಮಾರ್ಗ ಮಧ್ಯದಲ್ಲೇ ವಶಕ್ಕೆ ಪಡೆದಿದ್ದಾರೆ. ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ಪಾದಯಾತ್ರೆಯಲ್ಲಿ ತೆರಳುತ್ತಿದ್ದಾಗ ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಆಕ್ರೋಶ ಹೊರಹಾಕಿದ್ರು. ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟ ಯುವತಿ ಮನೆಗೆ ರಾಹುಲ್ ಗಾಂಧಿ ಭೇಟಿ ನೀಡಲು ತೆರಳುವ ವೇಳೆ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆಯಿತು. ಸ್ಥಳದಲ್ಲಿ 144 ಸೆಕ್ಷನ್ ಜಾರಿ ಮಾಡಿರೋದ್ರಿಂದಾಗಿ ಹೋಗಲು ಬಿಡಲ್ಲ ಅಂತ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ತಳ್ಳಾಟ ಮತ್ತು ನೂಕಾಟ ಉಂಟಾಗಿದ್ದು ರಾಹುಲ್ ಗಾಂಧಿ ಕೆಳಗೆ ಬಿದ್ದಿದ್ದಾರೆ. ಬಳಿಕ ಕಾರ್ಯಕರ್ತರ ಸಹಾಯದಿಂದ ಮೇಲೆತ್ತಲಾಯಿತು. ಹತ್ರಾಸ್ಗೆ ಪಾದಯಾತ್ರೆ ಹೊರಟಿದ್ದ ಕೈ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಪೊಲೀಸರು ನನ್ನನ್ನ ತಳ್ಳಿದ್ದಾರೆ, ನೂಕಿದ್ದಾರೆ, ನನ್ನ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ನೆಲಕ್ಕೆ ಬೀಳುವಂತೆ ತಳ್ಳಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅತ್ಯಾಚಾರದಿಂದ ಪುತ್ರಿಯನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ರಾಹುಲ್ ಮತ್ತು ಪ್ರಿಯಾಂಕಾ ಪಾದಯಾತ್ರೆ ಹೊರಟಿದ್ರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಯುವತಿ ಅತ್ಯಾಚಾರ ಕೊಲೆ ಕೇಸ್ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಗುಡುಗಿದ್ದಾರೆ. ಈ ಬಗ್ಗೆ ಆಕ್ರೋಶ ಹೊರಹಾಕಿರುವ ಪ್ರಿಯಾಂಕಾ, ಹತ್ರಾಸ್ ಗ್ಯಾಂಗ್ ರೇಪ್ ಒಂದು ಅನ್ಯಾಯದ ಪರಮಾವಧಿ. ಸಂತ್ರಸ್ತೆಯ ಅಂತ್ಯ ಸಂಸ್ಕಾರ ಮಾಡಿದ ರೀತಿ ನೋಡಿದ್ರೆ ಸರ್ಕಾರವೇ ದೊಡ್ಡ ಅವಮಾನ ಮಾಡಿದೆ ಅಂತ ಕಿಡಿಕಾರಿದ್ರು. ಹತ್ರಾಸ್ ಅತ್ಯಾಚಾರ ಕೊಲೆ ಕೇಸ್ಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ಉತ್ತರ ಪ್ರದೇಶದಲ್ಲೂ ರೋಷಾವೇಶ ಹೆಚ್ಚಾಗಿದೆ. ಮೊರ್ದಾಬಾದ್ನಲ್ಲಿ ಸ್ಯಾನಿಟರಿ ವರ್ಕರ್ಸ್ಗಳು ಹತ್ರಾಸ್ ಕೇಸ್ಗೆ ನ್ಯಾಯ ಸಿಗುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಸ್ತೆ ತಡೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ರು.
ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಸಾವಿನ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 302 ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸುಶಾಂತ್ ಸಾವಿನ ಎಫ್ಐಆರ್ಗೆ ಐಪಿಸಿ ಸೆಕ್ಷನ್ 302 ಸೇರ್ಪಡೆ ಸಾಧ್ಯತೆ ಇದೆ. ಐಪಿಸಿ ಸೆಕ್ಷನ್ 302ರ ಅಡಿ ಕೊಲೆ ಆರೋಪ ಹೊರಿಸುವ ಸಂಭವವಿದ್ದು, ಇಷ್ಟು ದಿನ ನಟನ ಸಾವಿನ ಬಗ್ಗೆ ಹಲವು ರೀತಿ ಊಹಾಪೋಹಗಳು ಹಾಗೂ ಅನುಮಾನಗಳಿದ್ವು. 302 ಮೂಲಕ ಮತ್ತಷ್ಟು ಚುರುಕುಗೊಂಡಂತಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಡಿ ಇಕ್ಕಳದಲ್ಲಿ ಸಿಲುಕಿದ ಬಳಿಕ ಬಂಡೆ ಶಿಷ್ಯ ಇಕ್ಬಾಲ್ ಹುಸೇನ್ಗೂ ಕಂಟಕ ಎದುರಾಗಿದೆ. ರಾಮನಗರದ ಕಾಂಗ್ರೆಸ್ ನಾಯಕ ಇಕ್ಬಾಲ್ ಹುಸೇನ್ ದೆಹಲಿಯಲ್ಲಿ ಇಡಿ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ. ಹಣ ವರ್ಗಾವಣೆ ಬಗ್ಗೆ ಇಡಿ ಅಧಿಕಾರಿಗಳು ಇಕ್ಬಾಲ್ ಹುಸೇನ್ರನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆಗೂ ಮುನ್ನ ಮಾತನಾಡಿದ ಇಕ್ಬಾಲ್, ನಾನು ಉದ್ಯಮಿಯಾದ ಕಾರಣ ದಾಖಲೆಗಳನ್ನ ಕೇಳಿದ್ದಾರೆ ಅಂತ ಹೇಳಿದ್ರು.